ನೋಡಿ, ಈ ಕುಂಭರಾಶಿಗೆ ಸೂರ್ಯನ ಸಂಚಾರ 7ನೇ ಮನೆ ಸಿಂಹರಾಶಿಗೆ ಬರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಮದುವೆ, ಆಮೇಲೆ ಬಿಸ್ನೆಸ್ಸಲ್ಲಿ ಹೊಸ ಹೊಸ ಡೆವಲಪ್ಮೆಂಟ್ಸ್ಗಳಾಗಲಿ, ಆಮೇಲೆ ಡೀಲಿಂಗ್ಸ್ ಆಗುತ್ತೆ. ಒಂದು ಮನಸ್ಸಿಗೆ ಉಲ್ಲಾಸದ ಖುಷಿ ಸಮಾಚಾರ ಅಂತ ಹೇಳ್ಬೋದು. ಯಾರು ಮದುವೆಗೋಸ್ಕರ ಕಾಯ್ತಾ ಇದ್ದೀರಿ, ವಿವಾಹ ಆಕಾಂಕ್ಷಿಗಳಿದ್ದೀರಿ, ಮದುವೆ ಸೆಟ್ ಆಗುವಂಥದ್ದು. ಆಮೇಲೆ ತುಂಬ ದಿನಗಳಿಂದ ಯಾವುದೋ ಒಂದು ಕೆಲಸ ಆಗಬೇಕು ಆಗ್ತಾ ಇಲ್ಲ, ಈ ರೀತಿಯಾದಂತಹ ಒಂದು ಬಹುದಿನಗಳ ಕನಸು ನನಸಾಗುವಂತಹ ಸಮಯ ಅಂತ ಹೇಳ್ಬೋದು, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ನೋಡಿ, ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಯಾವುದೋ ಒಂದು ಅನಾಮಿಕ ವ್ಯಕ್ತಿಯ ಅಥವಾ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಿಂದ ಮಿಸ್ಲೀಡ್ ಆಗಿ ಹೂಡಿಕೆ ಮಾಡಿ ಹಣವನ್ನು ಕಳ್ಕೊತೀರಾ ಅಂತ ಬರುತ್ತೆ. ಹಾಗಾಗಿ ಕುಂಭರಾಶಿಯವರು ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ದಯಮಾಡಿ ಈ ಆನ್ಲೈನ್ ಇನ್ವೆಸ್ಟ್ಮೆಂಟ್ಗಳಿರ್ಬೋದು, ಸ್ಪೆಕ್ಯುಲೇಷನ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು, ಇಂಥದ್ರಲ್ಲಿ ಹಣವನ್ನು ಹೂಡಿ ಕಳ್ಕೋಬೇಡಿ. ಈ ವಾರ ಶುಕ್ರ ಮಾತ್ರ ನಿಮ್ಮನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ಮಿಸ್ಲೀಡಿ ಮಾಡಿ ಹಣವನ್ನು ನಷ್ಟ ಮಾಡಿಸೋದಕ್ಕೆ ಅದು ಕಾತುರ ಆಗಿರೋದ್ರಿಂದ ನೀವು ಅದಕ್ಕೆ ಕೈ ಹಾಕೋದು ಬೇಡ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಕೊಟ್ಟ ಹಣ ವಾಪಸ್ ಬರುವಂಥದ್ದು ಗುಡ್ ನ್ಯೂಸ್ ಅಲ್ವಾ. ತುಂಬ ದಿವಸದಿಂದ ಕಾಯ್ತಾ ಇದ್ರಿ, ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ. ಈಗ ಅದು ಹಣ ವಾಪಸ್ ಬರುತ್ತೆ. ಅಟ್ಲೀಸ್ಟ್ ಒಂದು 30 to 40% ಆದರೂ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿ ನೀವು ಯಾರಿಗಾದರೂ ಸಾಲವನ್ನು ತೀರಿಸಬೇಕು, ಸಾಲ ಪಡೆದಿದ್ರೆ ಅಂದರೆ ಒಂದು 32% ಆದರೂ ನೀವು ಸಾಲವನ್ನು ತೀರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ಕೂಡ ಮನಸ್ಸಿಗೆ ನಿಮಗೆ ನೆಮ್ಮದಿಯನ್ನು ಕೊಡುವಂತಹದ್ದು. ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರಕ್ಕೆ ದಾಂಪತ್ಯದಲ್ಲಿ ಮಧುರತೆ ಏನಾದರೂ ಇದೆಯಾ ಅಥವಾ ಏನಾದರೂ ಜಗಳಗಳಿದೆಯಾ ಅಂತ ನೋಡಲಿಕ್ಕಾಗಿ ರವಿ ಮತ್ತು ಕೇತು, ಸೂರ್ಯ ಮತ್ತು ಕೇತುವಿನ ಒಂಚೂರು ನೆಗೆಟಿವ್ ಶೇಡ್ ಇರೋದ್ರಿಂದ ಒಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಗಳ ದಾಂಪತ್ಯದಲ್ಲಿ ಅಂತ ತೋರಿಸುತ್ತೆ. ಕುಂಭರಾಶಿಯವರು ಜಾಗೃತಿಯಾಗಿರಬೇಕು. ದಂಪತಿಗಳು ಇಲ್ಲ ಹೆಂಡತಿ ಕಡೆಯಿಂದ ಕಂಪ್ಲೇಂಟ್, ಇಲ್ಲ ನೀವು ಆ ಸಾರಿ ಹೇಳಿದ್ದೆ ಕೊಡಿಸ್ತಾ ಇಲ್ಲ, ಅಥವಾ ಆ ಪ್ಲೇಸಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ ನೀವು ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಅಥವಾ ಮಕ್ಕಳ ವಿಚಾರದಲ್ಲಿ ಇದನ್ನು ಮಾಡಿಸಿ ಅಂತ ಹೇಳಿದ್ದೆ ಮಾಡಿಸ್ತಾ ಇಲ್ಲ, ಈ ರೀತಿಯಾದಂತಹ ಕೆಲಸಗಳನ್ನು ನೀವು ಮಾಡ್ತಾ ಇಲ್ಲ ಅಂಥೇಳಿ ಐದರ್ ಹೆಂಡತಿ ಆಗ್ಬೋದು ಅಥವಾ ಗಂಡ ಕೂಡ ಇರ್ಬೋದು, ಇಲ್ಲ ಈ ಕೆಲಸಕ್ಕೆ ನಾನು ಹೇಳಿದ್ದೆ ನೀನು ಮಾಡ್ತಾ ಇಲ್ಲ, ಸಣ್ಣ ಪುಟ್ಟ ವಿಚಾರಗಳಿಗೆ ದಂಪತಿಗಳಲ್ಲಿ ಕ್ಲ್ಯಾಶ್ ಆಗುವಂಥದ್ದು ಅಂತ ಬರುತ್ತೆ. ಅದರ ಬಗ್ಗೆ ಜಾಗೃತಿಯಾಗಿರಬೇಕು. ಇಬ್ಬರಲ್ಲೇ ಒಬ್ಬರು ಸೋಲ್ಬೇಕಾಗತ್ತೆ ಅಂದಾಗ ಮಾತ್ರ ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ, ಯಾವ ತೊಂದರೆನೂ ಬರೋದಿಲ್ಲ. ಆಮೇಲೆ ಕರಿಯರ್ ಮತ್ತು ಜಾಬ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ರಾಹುವಿನ ಛಾಯೆ ಇರೋದ್ರಿಂದ ನಿಮ್ಮ ಕಡೆಯಿಂದ ರಾಹು ಭಗವಾನರು ಯಾವುದೋ ಒಂದು ತಪ್ಪನ್ನು ಮಾಡಿಸೋದಕ್ಕೆ ಕಾತುರರಾಗಿದ್ದಾರೆ. ಹಾಗಾಗಿ ಕಂಪ್ಯೂಟರ್, ನಿಮ್ಮ ಆಫೀಸಲ್ಲಿ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅದನ್ನು ಓಪನ್ ಆಗಿ ಬಿಟ್ಟು ಹಾಗೇ ಹೋಗುವಂಥದ್ದು, ಅಥವಾ ಇಮೇಲಲ್ಲಿ ಮಿಸ್ಕಮ್ಯುನಿಕೇಷನ್ ಆಗುವಂಥದ್ದು, ಅಥವಾ ಯಾರೋ ಒಬ್ಬರು ಆಫೀಸ್ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿ ನಿಮ್ಮನ್ನು ಸಿಕ್ಕಾಕ್ಸುವಂಥದ್ದು, ಇದು ಬಿಸ್ನೆಸ್ ಪ್ಲೇಸಲ್ಲಾಗಿರ್ಬೋದು, ಅಥವಾ ವೃತ್ತಿ ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು, ಅಥವಾ ಕಚೇರಿಯಲ್ಲಾಗಿರ್ಬೋದು. ರಾಹುವಿನ ಒಂದು ನೆಗೆಟಿವ್ ಶೇಡ್ ಇರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ನೋಡಿ, ಸೂರ್ಯ ಸಿಂಹರಾಶಿಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಓದೋದ್ರಲ್ಲಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಯಾರೇ ಏನೇ ಡಿಸ್ಟರ್ಬ್ ಮಾಡಿದರೂ ಕೂಡ ನಾನು ಮಾತ್ರ ಹಿಂದೆ ಸರಿಯೋದಿಲ್ಲ, ಇವತ್ತಿನ ಈ ಸ್ಟಡಿ ಇದೆ, ಇದು ರಿವಿಷನ್ ಇದೆ, ಇಷ್ಟು ಮಾಡಬೇಕು, ಮಾಡಿ ಮುಗಿಸೇ ಹೇಳ್ತೀನಿ ಅನ್ನೋ ಒಂದು ಹಠ, ಧೈರ್ಯ, ಛಲ ಬರುತ್ತೆ. ಅದು ಒಳ್ಳೆಯ ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ಕುಂಭರಾಶಿಯವರಿಗೆ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಈ ವಾರ ನಿಮಗೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು, ಇಚಿಂಗ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಕಾಣಿಸ್ಕೋಬೋದು. ಅದೇ ರೀತಿ ಕೆಟ್ಟ ಕನಸುಗಳು, ರಾಹುವಿನ ಒಂದು ಛಾಯೆಯಿಂದ ರಾತ್ರಿ ಇದ್ದಕ್ಕಿದ್ದಂಗೆ ಎಚ್ಚರ ಆಗುತ್ತೆ, ಕೆಟ್ಟ ಕನಸು ಬರುತ್ತೆ, ಎದ್ದೇಳ್ತೀರಾ ಮಾತ್ರ ನಿದ್ದೆ ಬರೋದಿಲ್ಲ. ಅದೇ ರೀತಿ ಕೆಲವೊಂದು ವ್ಯಕ್ತಿಗಳಿಂದ ನೀವು ಹಣಕಾಸಿನ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ರಿಸ್ಕಿ ಸ್ಪೆಕ್ಯುಲೇಷನ್ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ, ಆಮೇಲೆ ಅಲ್ಲಿಂದ ದೂರ ಸರಿದು ಬಿಡ್ತಾರೆ, ನೀವು ಜೇಬನ್ನು ಸುಟ್ಕೋಬೇಕಾಗತ್ತೆ. ಇಂಥದ್ದೆಲ್ಲ ಘಟನಾವಳಿಗಳು ನಡೆಯುತ್ತೆ, ಅದ್ರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಆಮೇಲೆ ಈ ವಾರದ ಕೆಲವೊಂದು ಲಕ್ಕಿ ಎಲಿಮೆಂಟ್ಸ್ ನೋಡಲಿಕ್ಕಾಗಿ ಎಲೆಕ್ಟ್ರಿಕ್ ಬ್ಲೂ ಮತ್ತು ಸಿಲ್ವರ್ ಬಣ್ಣ ನಿಮ್ಗೆ ಬರುತ್ತೆ. ನಂಬರ್ 4, 8 ಯಥೇಚ್ಛವಾಗಿ ಬಳಸಿ. ಮತ್ತು ಶನಿವಾರ ಬುಧವಾರ ಗುಡ್ ನ್ಯೂಸ್ ಬರುತ್ತೆ. ಪಶ್ಚಿಮ ದಿಕ್ಕಿನಿಂದ ಶುಭ ಸಮಾಚಾರ. ಮನೆಯಿಂದ ಕುಂಭರಾಶಿಯವರು ಹೊರಗಡೆ ಹೊರಡಬೇಕಾದ್ರೆ ಪಶ್ಚಿಮ ದಿಕ್ಕಿಗೆ 2 ಹೆಜ್ಜೆಯನ್ನು ಇಟ್ಟು ನಿಮ್ಮ ಕೆಲಸಕ್ಕೆ ಹೊರಡೋದ್ರಿಂದ ಎಲ್ಲ ಕೆಲಸಗಳು ಸುಗಮ ಆಗುತ್ತೆ. 2 ಮೆಗಾ ರೆಮಿಡೀಸ್ಗಳಿದೆ ವೀಕ್ಷಕರೇ. ಅದೇನಪ್ಪ ಅಂತಂದರೆ ನೋಡಿ, ಅದಕ್ಕಿಂತ ಮುಂಚೆ
ರೆಮಿಡಿಯನ್ನು ಹೇಳ್ತೀನಿ ನೋಡಿ. ಶ್ರಾವಣ ಮಾಸ ಆರಂಭ ಆಗಿರುವಂಥದ್ದು. ಶ್ರಾವಣ ಮಾಸ ಶ್ರೇಷ್ಠ ಮಾಸ, ಶುಭ ಕೆಲಸಗಳಿಗೆ ಅದೃಷ್ಟದ ಬಾಗಲನ್ನು ತೆರೆಯುವಂತಹ ಮಾಸ. ಈ ಶ್ರಾವಣ ಮಾಸದಲ್ಲಿ ವೀಕ್ಷಕರೇ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಪೂಜೆ ಮಾಡಿಸುವಂಥದ್ದು. ನೋಡಿ, ಲಕ್ಷಾಂತರ ವೀಕ್ಷಕರಿಗೆ ನಾನು ನನ್ನ ಕೈಯಿಂದ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಎಷ್ಟು ಒಳ್ಳೆಯದಾಗ್ತಾ ಇದೆ, ಎಲ್ಲ ಕಷ್ಟಗಳು ನಿವಾರಣೆ ಆಗ್ತಾ ಇದೆ, ಸಾಕಷ್ಟು ಶ್ರೀಮಂತರಾಗ್ತಾ ಇದ್ದಾರೆ, ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡಿತಾ ಇದ್ದಾರೆ, ಕಣ್ಣೀರಿನಿಂದ ಹೊರಗಡೆ ಬರ್ತಾ ಇದ್ದಾರೆ. ಮೊನ್ನೆ ಕೂಡ ನಾವೊಂದು ಮನೆಗೆ ವಾಸ್ತುಗೆ ಹೋಗಿದ್ವಿ. ಸರಿಸುಮಾರು ಅವರ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇತ್ತು ಅಂತಂದರೆ, ಹೋದ ವರ್ಷ ಇದೇ ಶ್ರಾವಣ ಮಾಸದ ಸಂದರ್ಭದಲ್ಲಿ ಒಂದು ಮನೆಗೆ ವಾಸ್ತುಗೆ ಹೋಗಿದ್ವಿ. ಅಲ್ಲಿ ಯಾವ ರೀತಿಯ ವಾತಾವರಣ ಇತ್ತು ಅಂತಂದರೆ, ಆ ಮನೆಯಲ್ಲಿ ನೋಡಿ ತಂದೆ, ತಾಯಿ ಮತ್ತು 2 ಜನ ಗಂಡು ಮಕ್ಕಳು ಮತ್ತು ಇನ್ನೊಂದು ಅವರಿಗೆ ಮನೆಯಲ್ಲಿ ಹೆಣ್ಣುಮಗು. ಸೊ 5 ಜನರ ಒಂದು ಕುಟುಂಬ, 3 ಮಕ್ಕಳು, ತಂದೆ ತಾಯಿ. ಇಲ್ಲಿ ಏನಾಗಿದೆ ಅಂತಂದರೆ, ಹಿರಿಯ ಮಗನಿಗೆ ಮದುವೆ ಆಗಿದೆ. ಆದರೆ ಆ ಮಗನಿಗೆ ಮದುವೆ ಆದಂತಹ ಸಂದರ್ಭದಲ್ಲಿ ಒಂದು 4-5 ತಿಂಗಳಲ್ಲೇ ಅವರ ದಾಂಪತ್ಯದಲ್ಲಿ ಬಿರುಕು. ಯಾವ ಮಟ್ಟಿಗೆ ಬಿರುಕು ಅಂತಂದರೆ ಡೈವರ್ಸ್ ಮಟ್ಟಿಗೆ. ಆ ಡೈವರ್ಸಿಗೆ ಅಪ್ಲೈ ಕೂಡ ಮಾಡ್ಕೊಂಡ್ಬಿಟ್ಟಿದ್ರು. ಮನೆಯಲ್ಲಿ ಪಾಪ ತಂದೆ ತಾಯಿಗೆ ಅದೇ ವಿಷಯದಿಂದ ಟೆನ್ಷನ್ ಮಾಡಿ ಅವರ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಅದರ ರಿಪರ್ಕೇಷನ್ ಮನೆಯಲ್ಲಿ ಒಂದು ರೀತಿಯ ಜಗಳಗಳು, ಕಲಹ. ಆಮೇಲೆ 2ನೇ ಮಗ ಕೂಡ ಆತ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಆಗ್ತಾ ಇದ್ದ. ಏನೋ ಇಶ್ಯೂಸ್, ಅವರ ತಂದೆದು ಬಿಸ್ನೆಸ್ ಕೂಡ ಡೌನ್ ಆಗಿತ್ತು, ತಾಯಿಯ ಹೆಲ್ತ್ ಕೂಡ ಅಪ್ಸೆಟ್ ಆಗಿತ್ತು. ಆಮೇಲೆ ಚಿಕ್ಕ ಮಗಳ ಸ್ಟಡಿಯಲ್ಲೂ ಕೂಡ ಇದರದ್ದು ರಿಪರ್ಕೇಷನ್ ಆಗ್ತಾಯಿತ್ತು. ಎಲ್ಲ ಫ್ಯಾಮಿಲಿಯಲ್ಲಿ ಒಂದು ರೀತಿಯಾದಂಥ ಕಲಹ, ಕಣ್ಣೀರು, ಕಷ್ಟ. ಏನು ಮಾಡಿದರೂ ಸಕ್ಸಸ್ ಇಲ್ಲ, ಬಿಸ್ನೆಸ್ ಕೈ ಹಿಡಿತಾ ಇಲ್ಲ. ಹಿರಿಯ ಮಗನ ಒಂದು ದಾಂಪತ್ಯ ಕೂಡ ಡೈವರ್ಸಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಏನು ಮಾಡಬೇಕು ಅಂಥೇಳಿ ಪಾಪ ಅವರು ಹೋದ ವರ್ಷ ಶ್ರಾವಣ ಮಾಸದಲ್ಲಿ ನಾವು ಲೈವಲ್ಲಿ ತೋರಿಸುವಂಥ ಶ್ರೀಚಕ್ರದ ನಂಬರ್ ಏನಿದೆ ಈಗ ನಿಮ್ಮ ಅನುಕೂಲಕ್ಕೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅದಕ್ಕೆ ಒಂದು ಮೆಸೇಜ್ ಹಾಕಿದ್ರು. ಈ ಥರ ಕಷ್ಟ ಹೇಳ್ಕೊಂಡಾಗ ನಮ್ಮ ತಂಡ ಅವರ ಹೆಸರಿನಲ್ಲಿ, ಫುಲ್ ಫ್ಯಾಮಿಲಿ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ ನಾನು ಅದಕ್ಕೆ ಎನರ್ಜೈಸ್ ಮಾಡಿ ಕಳಿಸ್ದೆ. ಜಸ್ಟ್ ನೋಡಿ, ಇನ್ನೂ ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ಒಂದೇ 1 ವರ್ಷದ ಅಂತರದಲ್ಲಿ ವೀಕ್ಷಕರೇ ಆ ಏನು ಡೈವರ್ಸ್ವರೆಗೂ ಹೋಗಿತ್ತು ಆ ದಾಂಪತ್ಯ ಮತ್ತೆ ಒಂದುಗೂಡ್ತು. ಅವರು ಆ ಗಂಡನನ್ನು ಬಿಟ್ಟು ಏನು ಹೋಗಿದ್ದರು ಹೆಂಡತಿ, ಆ ತವ್ರ ಮನೆಗೆ ಅವರು ವಾಪಸ್ ಬಂದರು. ಅವು ಯಾವಾಗ ಇಲ್ಲಿ ಶ್ರೀಚಕ್ರ ಯಂತ್ರ 1 ತಿಂಗಳು ಪೂಜೆಗಿಡಿಸಿದ್ದೀವಲ್ಲ, ಅದೇ ಟೈಮಲ್ಲೇ ಮಿರಾಕಲ್ ಆಯಿತು. ವಾಪಸ್ ಬಂದು ಕ್ಷಮೆ ಕೇಳಿ ಗಂಡ ಹೆಂಡತಿ ಮತ್ತೆ ಸುಮಧುರವಾಗಿ ದಾಂಪತ್ಯ ಮಾಡ್ತಾ ಇದ್ದಾರೆ. 2ನೇ ಮಗನಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಆಗಿ ಈಗ ಗೌರ್ಮೆಂಟ್ ಜಾಬ್ ಕೂಡ ಆಗುವಂಥ ಒಂದು ವಿಶೇಷ ಅನುಗ್ರಹ ಆಗಿದೆ. ಇನ್ನು ಆ ಚಿಕ್ಕ ಮಗಳಿಗೆ, 3ನೇ ಮಗಳಿಗೆ ಏನು ಸ್ಟಡಿಯಲ್ಲಿ ತೊಂದರೆಗಳಿತ್ತು ಅದೆಲ್ಲ ನಿವಾರಣೆ ಆಯಿತು. ಅವರ ತಂದೆಯವರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ತಾಯಿಯವರ ಆರೋಗ್ಯ ಕಂಪ್ಲೀಟ್ ಚೆನ್ನಾಗಾಗಿದ್ದಾರೆ. ನೋಡಿ, ಒಂದು ಶ್ರೀಚಕ್ರ ಯಂತ್ರ ಇಲ್ಲಿ ಸಿದ್ಧಿಯಾಗಿ ಅವ್ರ ಮನೆಗೆ ಹೋದಾಗ ಏನೇನೆಲ್ಲ ಕೆಟ್ಟೋಗಿತ್ತು ಅದೆಲ್ಲ ಸರಿಯಾಗಿದೆ. ವೀಕ್ಷಕರೇ, ಈಗ ಶ್ರಾವಣ ಮಾಸದ ಸಂದರ್ಭದಲ್ಲಿ ಶುಕ್ರವಾರ, ಶನಿವಾರ, ಶ್ರಾವಣ ಸೋಮವಾರ, ಆಮೇಲೆ ವರಮಹಾಲಕ್ಷ್ಮಿ ದೊಡ್ಡ ಹಬ್ಬ. ಈ ಎಲ್ಲ ಹಬ್ಬಗಳ ಸಂದರ್ಭದಲ್ಲಿ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಟ್ಟು ಸಿದ್ಧೆ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀವಿ. ತಡ ಮಾಡಬೇಡಿ. ತಡ ಮಾಡಿದರೆ ನಿಮ್ಮ ಕಷ್ಟ ಕಣ್ಣೀರು ಏನು ಕಷ್ಟ ಇರುತ್ತೆ ಅದು ಅಲ್ಲಿ ಹಾಗೆ ನಿಲ್ಲುತ್ತೆ. ಇವತ್ತಿಗೆ ನಿಮ್ಮ ಕಷ್ಟ ಕಣ್ಣೀರು ಅಂತ್ಯ. ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ನಿಮಗೆ ಸಿಕ್ಕಿದೆ. ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಪಟ್ಟಂತ ಮೆಸೇಜ್ ಮಾಡಿ, ನನಗೂ ಶ್ರೀಚಕ್ರ ಯಂತ್ರ ಬೇಕು ಗುರುಗಳೇ ಅಂತ. ನಿಮ್ಮ ಹೆಸರಿನಲ್ಲಿ 30 ರಿಂದ 40 ದಿವಸ ಸಿದ್ಧಿ ಪೂಜೆಗಿಟ್ಟು ಶ್ರಾವಣ ಮಾಸದ ಶುಕ್ರವಾರ, ಶನಿವಾರ ವರಮಹಾಲಕ್ಷ್ಮಿ, ಶ್ರಾವಣ ಸೋಮವಾರದಲ್ಲಿ ಪೂಜೆಯಾಗಿ ನಿಮ್ಮ ಮನೆಗೆ ಬರುತ್ತೆ. ನೋಡಿ, 1 ವರ್ಷ ಆಗೋಷ್ಟರಲ್ಲೇ ನಿಮ್ಮ ಎಲ್ಲ ಕಷ್ಟಗಳು ತೀರಿರುತ್ತೆ, ಸಾಕಷ್ಟು ಶ್ರೀಮಂತರಾಗ್ತೀರ. ಮುಂದಿನ ವರ್ಷ ನೀವೇ ನಮ್ಮ ಪಾಡ್ಕಾಸ್ಟಿಗೆ ಬಂದು ಮಾತಾಡ್ತೀರಾ. ಅಷ್ಟು ಗೆಲುವು ಕೊಡುತ್ತೆ ಶ್ರೀಚಕ್ರ ಯಂತ್ರ. ಮಾಡಿಸ್ಕೊಳ್ಳಿ, ಮನೆಗೆ ಅದೃಷ್ಟ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳಿ. ವೀಕ್ಷಕರೇ, ಈಗ ಕುಂಭರಾಶಿಯವರಿಗೆ 2 ರೆಮಿಡಿ ಅಂತ ಬಂದಾಗ, ಬರುವಂತಹ ಶನಿವಾರ ಬೆಳಗ್ಗೆ ಸಂಜೆ ಒಂದು 108 ಬಾರಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರ ಹೇಳ್ಕೋಬೇಕಾಗತ್ತೆ. ಆಗಲಿಲ್ಲ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದೂ ಆಗಲಿಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಆಗಿದೆ, ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದರ ಜೊತೆಗೆ ಬರುವ ಬುಧವಾರ ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ 108 ಬಾರಿ ಪಠಣೆ ಮಾಡ್ಕೊಳ್ಳಿ. ದುರ್ಗಾದೇವಿ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಹೋಗಿ 10 ರೂಪಾಯಿ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.